ಯಾರು ತಾವು? ಒಳಗೆ ಬರ್ಬಹುದಾ? ಏನಿದೆಲ್ಲ ನೋಡಿದ್ರೆ ಗೊತ್ತಾಗಲ್ವಾ? ನಿಶ್ಚಯ ತಾಂಬೂಲ. ಇವ್ರು ನಮ್ಮ ತಂದೆ, ನಮ್ಮ ತಾಯಿ. ನಮಸ್ಕಾರ. ನಿಮ್ಮ ಹತ್ರ ನನ್ನ ಮದುವೆ ವಿಷಯ ಮಾತಾಡಕ್ ಬಂದಿದ್ದಾರೆ. ಮದುವೆ ವಿಷಯ? ನಮ್ಮನೇಲಿ ಮದುವೆ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಯಾರು ಇಲ್ವಲ್ಲ? ಇದಾರೆ. ಯಾರು? ನಿಮ್ ಸೊಸೆ. ನೀವು ಹೂ ಅಂದ್ರೆ ನಿಮ್ ಸೊಸೆನ ನಮ್ ಸೊಸೆ ಮಾಡ್ಕೊಳ್ತೀವಿ. ಚಪ್ಪಲಿ ತಗೊಂಡು ಹೊಡೆದು ಬಿಡ್ತೀನಿ. ನಮ್ಮನೆಗೆ ಬಂದು ನಮ್ ಸೊಸೆನೆ ಮದುವೆ ಮಾಡ್ಕೊಡಿ ಅಂತ ಕೇಳ್ತಾ ಇದ್ದೀರೇನೋ? ಒಬ್ಬ ಮಾವನ ಮನೆಗೆ ಬಂದು ಅವ್ರ ಸೊಸೆನ ಮದುವೆ ಮಾಡ್ಕೊಡಿ ಅಂತ ಕೇಳ್ತಾ ಇರೋದು ಯಾವ ಚರಿತ್ರೆಲಾದ್ರೂ ಇದೆಯಾ? ನಾವುಗಳು ಅನ್ಕೊಂಡ್ರೆ ಚರಿತ್ರೆಯನ್ನೇ ಬದಲಾಯಿಸಬಹುದು. ಚರಿತ್ರೆನೇ ಬದಲಾಯಿಸುವಷ್ಟು ದೊಡ್ಡತನ ಒಬ್ಬ ವಿಧವೆಗೆ ಮರು ವಿವಾಹ ಮಾಡುವಂತ ವಿಶಾಲ ಹೃದಯ ನಮ್ಗಿಲ್ಲ. ಮರ್ಯಾದೆಯಿಂದ ಜಾಗ ಖಾಲಿ ಮಾಡಿ. ನೋಡೆ, ನಿಮ್ ಸೊಸೆ ಆಗಿದ್ರಿಂದ ನಿಮ್ಮನ್ನ ಕೇಳ್ತಾ ಇದ್ದೀವಿ ವಿನಃ ನಿಮ್ ಒಪ್ಪಿಗೆ ನಮಗ್ ಬೇಕಾಗಿಲ್ಲ ರೀ. ಈಗಾಗ್ಲೇ 6 ಗಂಟೆ ಹಾಕ್ಸ್ಕೊಂಡಿದ್ದೀನಿ. ಮತ್ತೆ 3 ಗಂಟೆ ಹಾಕಕ್ ನೀವು ಸಿದ್ಧಾನ ಅಂತ ಕೇಳಿದ್ರಿ. ಸಿದ್ಧ ಅಂತ ಆಗ್ಲೇ ಹೇಳ್ತಿದ್ದೆ, ಆದ್ರೆ ನೀವು ನಂಬ್ತಿರ್ಲಿಲ್ಲ. ಅದಕ್ಕೆ ಈಗ ನಮ್ ತಂದೆ ತಾಯಿನ ಕರ್ಕೊಂಡ್ಬಂದು ಅವ್ರ ಸಮಕ್ಷಮದಲ್ಲೇ ನನ್ ಮನ್ಸು ಪೂರ್ತಿಯಾಗಿ ಹೇಳ್ತಾ ಇದ್ದೀನಿ, ನಾನ್ ನಿನ್ ಮದ್ವೆ ಆಗ್ತೀನಿ. ಯಾರು ಒಪ್ಕೊಳ್ಳಿ ಬಿಡ್ಲಿ, ನೀನ್ ಒಪ್ಕೊಂಡ್ರೆ ನಿನ್ ಕುದಿಯಕ್ ತಾಳಿ ನಾನ್ ಕಟ್ತೀನಿ. ಒಪ್ಪಕ್ಕೆ ಬಿಡಕ್ಕೆ ಅವಳು ಯಾವಳೆಯ? ಅವಳು ಯಾವತ್ತು ಈ ಮನೆ ಸೊಸೆ ಆಗೋದ್ಲು ಆ ಕ್ಷಣದಿಂದ ನನ್ನ ಮನೆ ಸೊತ್ತಾಗೋದ್ಲು. ಅವಳೇನಾದ್ರೂ ಈ ಮನೆ ಹೊಸಲ್ ದಾಟಿ ಆಚೆ ಹೋಗ್ಬೇಕು ಅನ್ನೋದಾಯ್ತು ಅಂದ್ರೆ ಸ್ಮಶಾನ ಯಾತ್ರೆಗೆ ವಿನಃ ಇನ್ನೊಬ್ಬರ ಮನೆ ಸೊತ್ತಾಗಲ್ಲ. ನಿಮ್ ಮಗಳಾಗಿದ್ರೆ ಈ ಮಾತು ಹೇಳ್ತಿದ್ರ? ನಮ್ ತಾಯಿ ಸತ್ವಾಗ್ಲೂ ಹೇಳ್ತಿದ್ದೆ. ಸಂಸ್ಕೃತಿ ಸಂಪ್ರದಾಯನ ಬಿಟ್ಟು ಮದುವೆ ಮಾಡಕ್ಕೆ ನಮ್ಮನ್ನೇನ್ ಕುಲ್ಗೆಟ್ ನನ್ನ ಮಕ್ಕಳು ಒಬ್ಬಿಸ್ತವ್ರು ಅಂತ ತಿಳ್ಕೊಂಬಿಟ್ರಾ? ಓಹೋ, ಭಾರತಿ ತೋಸಡಲ್ಲಿ ಬೆಳ್ಳಿ ತಟ್ಟೆ ಒಳಗೆ ಫಲತಾಂಬಲ ಇಟ್ಕೊಂಬಿಟ್ಟು ರೇಷ್ಮೆ ಸೀರೆ ಉಟ್ಕೊಂಬಿಟ್ಟು ಸುಟ್ಬಿಟ್ಟು ಹಾಕೊಂಬಿಟ್ಟು ಡಿಂಗ್ ಡಾಂಗ್ ಅಂತ ಅಳ್ಳಾಡ್ಸ್ಕೊಂಡು ಇಲ್ಲಿವರೆಗೂ ತಮ್ಮ ಪಾದ ಯಾಕೆ ದಯಮಾಡಿಸ್ತು ಅಂತ ನನಗೆ ಚೆನ್ನಾಗಿ ಗೊತ್ತು ಕಣ್ರಯ್ಯ. ಇವಳು ಕುತ್ತಿಗೆಗೆ ತಾಳಿ ಬಿಗಿಸ್ಬಿಟ್ರೆ ಕೆಲಸ ತಾಳಿ ತರ ಮನೆ ಒಳಗೆ ನಾಯಿ ತರ ಬಿದ್ದಿರ್ತಾಳೆ. ಸಾಲದಕ್ಕೆ ತಿಂಗಳ 4,000 ರೂಪಾಯಿ ಸಂಬಳ ಎಣಿಸ್ಕೊಂಡ್ಬಿಟ್ಟು ನಿಮ್ ಮನೆ ಗಾಡ್ರೇಜ್ ತುಂಬ್ತಾಳೆ. ಅಷ್ಟೇ ತಾನೇ? ನೋಡಿ, ನನ್ನ ಮಗನ ಮದುವೆ ಮಾಡ್ಕೊಳ್ಳೋದಕ್ಕೆ ಸಾವಿರಾರು ಜನ ಲಕ್ಷಾಂತರ ರೂಪಾಯಿಗಳ ಸಮೇತ ಸಿದ್ಧವಾಗಿ ನಿಂತಿದ್ದಾರೆ. ಅವ್ರನ್ನೆಲ್ಲ ಬಿಟ್ಟು ನಿಮ್ ಸೊಸೆನೇ ನಮ್ ಸೊಸೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡ್ಕೊಂಡು ಇಲ್ಲಿ ಬಂದಿರೋ ಕಾರಣ ಆಕೆ ಜೀವನದಲ್ಲಿ ನಡೆದಿರೋ ಆಘಾತ, ನನ್ನ ಮಗ ಅವಳ ಮೇಲೆ ಇಟ್ಟಿರೋ ಅಪಾರವಾದ ಪ್ರೇಮ. ಈ ಬೂಟಾಟಿಕೆ ಪ್ರೇಮದ ಕಥೆ ಎಲ್ಲ ನನ್ ಮುಂದೆ ನಡೆಯಕ್ಕಿಲ್ಲ. 3-6 ಆದ್ರೂ ಸರಿ, 6-3 ಆದ್ರೂ ಸರಿ, ಈ ಮದುವೆ ನಡೆಯಲ್ಲ. ಅವಳು ಈ ಮನೆಯಲ್ಲಿ ಇರ್ಬೇಕು, ಈ ಮನೆ ಸೊಸೆಯಾಗಿ ಸಾಯ್ಬೇಕು. ಅವಳ ಸಂಪಾದನೆ ಬೇಕಾಗಿರೋದು ನಿಮ್ಗೆ, ನಮ್ಗಲ್ಲ. ಇನ್ನೊಂದ್ಸಲ ಈ ಮಾತನ್ನ ನಮ್ಮ ಮುಂದೆ ಆಡ್ಬೇಡಿ. ಮರ್ಯಾದೆಯಾಗಿ ನೀವು ಇದಕ್ಕೆ ಒಪ್ಕೊಂಡ್ರೆ ನಿಮ್ ಗೌರವ ಉಳಿಯುತ್ತೆ, ಇಲ್ಲದಿದ್ರೆ ಬೀದಿ ಪಾಲಾಗತ್ತೆ. ಕಲ್ಪನಾ ನನ್ನೊಳಗಾಗ್ತಾಳೆ. ನನಗೆ ಗುಲಾಬಿ ಅಂದ್ರೆ ತುಂಬಾ ಇಷ್ಟ. ಅದು ನಿನ್ ಮುಡಿಲಿದ್ರೆ ಇನ್ನೂ ಇಷ್ಟ. ಇನ್ನೊಂದು ಮಾತು ಮಾತಾಡಿದ್ರೆ ಸಾಯಿಸ್ಬಿಡ್ತೀನಿ. ಇಷ್ಟರಲ್ಲೇ ಮುಹೂರ್ತ ಇಸ್ಕೊಂಡ್ ಬರ್ತೀವಿ. ಕಲ್ಪನಾ, ಮೇಡಮ್, ರಿಜಿಸ್ಟರ್ ಪೋಸ್ಟ್ ಸೈನ್ ಮಾಡಿ. ನನಗ್ ಲಾಯರ್ ನೋಟಿಸಾ? ಮುಚ್ಕಿ ನಾನೇ ಕಳಿಸ್ಕೊಟ್ಟಿದ್ದು. ಯಾಕೆ? ನಗುವಿನಹಳ್ಳಿ ನಾಜುಕಯ್ಯ ಅಂದ್ರೆ ನನ್ನ ಕ್ಲೈಂಟ್ ಕಲ್ಪನಾ ಅನ್ನೋ ನಿನ್ನ 6 ತಿಂಗಳ ಹಿಂದೆ ಮದುವೆ ಮಾಡಿಕೊಂಡು ಗಂಡ ಸುತ್ತೋದ್ರೆ ಉದ್ಯೋಗ ಸಿಗುತ್ತೆ ಅಂತ ತಿಳ್ಕೊಂಡು ನನ್ನ ಕ್ಲೈಂಟ್ ಕಟ್ಟಿದ ತಾಳಿಯನ್ನ ಕಿತ್ತು ಬೀಸಾಕಿ ಉದ್ಯೋಗಕ್ಕೆ ಸೇರ್ಕೊಂಡೆ. ವಿಶಾಲ್ ಎಂಬ ಯುವಕನೊಂದಿಗೆ ಪ್ರೇಮ ಕಲಾಪ ನಡೆಸಿದ್ದು ಅಲ್ಲದೆ ಆತನನ್ನೇ ಮದುವೆಯಾಗುವ ಸಿದ್ಧತೆಯಲ್ಲಿ ಇರುವುದಾಗಿ ತಿಳಿದು ಬಂದಿದೆ. ಹಿಂದೂ ವಿವಾಹ ಆಕ್ಟ್ ಪ್ರಕಾರ ಗಂಡ ಬದುಕಿರುವಾಗಲೇ ವಿವಾಹ ವಿಚ್ಛೇದನ ಪಡೆಯದೆ ಮರು ಮದುವೆ ಆಗುವುದು ಮಹಾಪರಾಧ. ಆದುದರಿಂದ ನನ್ನ ಕ್ಲೈಂಟ್ ನಗುವಿನಹಳ್ಳಿ ನಾಜುಕಯ್ಯನೊಂದಿಗೆ ಸಂಸಾರ ನಡೆಸಿಕೊಂಡು ಹೋಗಬೇಕಾಗಿ ಕೋರಲಾಗಿದೆ. ಇಲ್ಲದೆ ಹೋದ ಪಕ್ಷದಲ್ಲಿ ಕಾನೂನಿನ ಪ್ರಕಾರ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ನನ್ನ ಲಾಯರ್ ಮುಖಾಂತರ ನಿನಗೆ ನೋಟಿಸ್ ಕಳಿಸ್ತೆ ಬುಜ್ಕಿ. ಹೆದರಿಸಿದ್ರೆ ಭಯದಿಂದ ನಿನ್ ಜೊತೆ ಸಂಸಾರ ಮಾಡ್ತೀನಿ ಅನ್ಕೊಂಡ್ಯಾ?
ಈ ಮ್ಯಾಟರ್ನ ಕೋರ್ಟಿನವರೆಗೂ ತಂದೆ ಅಂತ ಇಟ್ಕೋ. ಮೊದಲನೇ ಗಂಡ ಸತ್ತಿರೋದ್ರಿಂದ ಕೊಟ್ಟು ಉದ್ಯೋಗದಿಂದ ನಿನ್ನ ತೆಗೆದಾಕ್ತಾರೆ. ಸಂಯಮದಿಂದ ಸಂಸಾರ ಮಾಡಕ್ ಬಂದ್ರೆ ಯೋಗಾನೂ ಇರುತ್ತೆ, ಗಂಡನೂ ಇರ್ತಾನೆ. ಉದ್ಯೋಗನೇ ಅಲ್ಲ, ನನ್ನ ಪ್ರಾಣ ಹೋದ್ರೂ ಸರಿ, ನಾನ್ ನಿನ್ ಹತ್ರ ಬರಲ್ಲ. ಪ್ರಾಣ ಸಮೇತಾನೆ ನಿನ್ನ ನನ್ನ ಹತ್ರ ಕರ್ಸ್ಕೋತೀನಿ ಬುಚ್ಕಿ. ಸತ್ಯ ಪ್ರಮಾಣವಾಗಿ ಹೇಳ್ತಾ ಇದ್ದೀನಿ, ಇವಳೇ ನನ್ನ ಹೆಂಡತಿ. ಇಲ್ಲ, ಅವನು ಹೇಳ್ತಾ ಇರೋದಲ್ಲ ಸುಳ್ಳು. ಅವ್ರನ್ನ ಮಾತಾಡಕ್ ಬಿಡಿ, ನೀವ್ ಹೇಳಿ. ಇವಳಿಗೆ 3 ಗಂಟೆ ಹಾಕಿ ನನ್ನ 2ನೇ ಹೆಂಡತಿಯಾಗಿ ಸ್ವೀಕರಿಸಿದ್ದೀನಿ. ನಿನ್ ಮುಖಕ್ಕೆ 2 ಹೆಂಡ್ತೀರಾ ಅಂತ ನೀವು ಕೇಳ್ಬೋದು, ಆದ್ರೆ ಅದಕ್ಕೊಂದು ಕಾರಣ ಇದೆ. ಏನು ಅಂದ್ರೆ, ನನ್ನ ಹೆಂಡತಿ ತಂಗಿ ಗಂಡ ಪ್ರಸ್ತ ಆಗೋಕ್ ಮುಂಚೆ ಸತ್ತು ಹೋಗ್ಬಿಟ್ಟ. ಗಂಡನ ಮನೆಯವರು ಇವಳನ್ನು ಸೇರಿಸ್ಲೇ ಇಲ್ಲ, ಅವ್ರ ಮನೇಲೇ ಉಳ್ಕೋಬೇಕಾಯ್ತು. ತನ್ನ ತಂಗಿ ಸಂಕಟ ತಡ್ಕೊಳ್ಳಾರ್ದೆ, ರೀ ನನಗೆ ಹೇಗೂ ಮಕ್ಕಳಾಗಲ್ಲ, ನನ್ನ ತಂಗಿನ ಮದುವೆ ಆಗಿ ಬಾಳ್ ಕೊಡ್ರಿ ಅಂತ ಪರಿಪರಿಯಾಗಿ ಬೇಡ್ಕೊಂಡ್ಲು. ಈ ಕಡೆ ಹೆಂಡತಿ, ಈ ಕಡೆ ತರಡಿ ವಿಧವೆ. ಇಷ್ಟ ಇಲ್ಲದೆ ಹೋದ್ರು ತಾಳಿ ಕಟ್ಟಿಬಿಟ್ಟೆ. ಮೃಗವಾಗಿ ವರ್ತಿಸಿ ಪಶು ಮೂಗ್ದಾರ ಕಟ್ಟಿ ಅದನ್ನ ಮದುವೆ ಅಂತಿದ್ದಾನೆ, ಅವಳನ್ನ ಹೆಂಡತಿ ಅಂತ ಹೇಳ್ತಿದ್ದಾನೆ. ತಾಳಿ ಕಟ್ಟೋಳ್ಗೆ ಹೆಂಡತಿ ಅಂತ ತಾನೇ ಕರೀತಾರೆ. ನಮ್ಗಿಷ್ಟ ಆದವಳಿಗೆ ಬಲವಂತವಾಗಿ ತಾಳಿ ಕಟ್ಟಿ ಅವಳು ನನ್ನ ಹೆಂಡತಿ ಆಗೋದ್ಲು, ಮನೆ ಕರ್ಕೊಂಡೋಗಿ ಸಂಸಾರ ಮಾಡ್ತೀನಿ ಅಂದ್ರೆ ಅದಕ್ಕೆ ನೀವು ಒಪ್ತೀರಾ? ಅದನ್ನ ನೀವು ಮದುವೆ ಅಂತ ಕರಿತೀರಾ? ಅದ್ ಸರಿ, ನೀವ್ಯಾರು? ಅವಳಿಗೆ ನೀವೇನಾಗ್ಬೇಕು? ತಾವು ಈ ಕೇಸ್ನ ವಜಾ ಮಾಡ್ಬಿಟ್ರೆ ಆಕೆ ನನ್ನ ಹೆಂಡತಿ ಆಗ್ತಾಳೆ. ನೋಡಿದ್ರ ಇವರ ನನ್ನ ಹೆಂಡತಿನ ಇವನು ಹೆಂಡತಿ ಮಾಡ್ಕೋಬೇಕು ಅಂತ ಈ ಕೇಸ್ನ ವಜಾ ಮಾಡಿ ಅಂತಿದ್ದಾನೆ. ನಾನು ಈ ಕೇಸ್ನ ವಜಾ ಮಾಡಿ ಅಂತಿರೋದು ಅವಳಿಗೆ ಅನ್ಯಾಯ ಆಗ್ಬಾರ್ದು ಅಂತ. ನ್ಯಾಯ ಅನ್ಯಾಯ ತೀರ್ಮಾನ ಮಾಡೋದು ಕೋರ್ಟ್. ಆಕೆ ಇಷ್ಟಪಟ್ಟು ತಾಳಿ ಕಟ್ಟಿಸ್ಕೊಂಡಿದ್ದಾಳೆ ಅಂತ ಆತ ಹೇಳ್ತಿದಾರಲ್ಲ. ನೋ, ಈತ ಹೇಳ್ತಿರೋ ಸುಳ್ಳು, ಶುದ್ಧ ಸುಳ್ಳು. ಆಕೆ ಇಷ್ಟಪಟ್ಟು ತಾಳಿ ಕಟ್ಸ್ಕೊಂಡ್ಲು, ಇಲ್ಲ ಇವನು ಆಕೆಗೆ ಬಲವಂತವಾಗಿ ತಾಳಿ ಕಟ್ಟಿದಾನ ಅಂತ ಕಲ್ಪನಾ ತಂದೆಯವ್ರನ್ನ ಕೇಳಿ. ಆನಂದ್ ರಾಯರ್ನ ಕರೀರಿ. ನಿಮ್ಮ 2ನೇ ಮಗಳು ಕಲ್ಪನಾ ಅವ್ರಿಗೂ ನಿಮ್ಮ ಹಿರಿಯ ಅಳಿಯ ನಾಜುಕೈನವ್ರಿಗೂ ಮದುವೆ ನಡೆದಿತ್ತಾ? ನಡೆದಿತ್ತು. ನೀವು ಮದುವೆಗೆ ಇಷ್ಟಪಟ್ಟಿದ್ರಾ? ಇಷ್ಟಪಟ್ಟಿದ್ದೆ. ನಾಜೂಕಯ್ಯ ನಿಮ್ಮ ಮೊದಲನೇ ಮಗಳ ಗಂಡ, ಹೌದಾ? ಹೌದು. ನಿಮ್ಮ 2ನೇ ಮಗಳನ್ನು ಅವ್ರಿಗೆ ಕೊಟ್ಟು ಯಾಕೆ ಮದುವೆ ಮಾಡಿದ್ರಿ? ವಿಧವೆ, ವಯಸ್ಸಿಗೆ ಬಂದ ಹುಡುಗಿ, ನಾಳೆ ಏನಾದರೂ ಹೆಚ್ಚು ಕಡಿಮೆ ಆಗಿ ತಪ್ಪು ನಡೀದೇ ಇರಲಿ ಅಂತ. ಸುಳ್ಳು ಸುಳ್ಳು ಹೇಳ್ತಿದ್ದಾರೆ. ನಿಜ ಹೇಳಿದ್ರೆ ಎಲ್ಲಿ ಹಿರಿ ಮಗಳು ಬಾಳ್ ಹಾಳಾಗತ್ತೋ ಅನ್ನೋ ಭಯದಿಂದ ಈ ರೀತಿ ಹೇಳ್ತಿದ್ದಾರೆ. ಬೇಕಾದ್ರೆ ಕಲ್ಪನಾ ತಾಯಿಯವ್ರನ್ನ ಕೇಳಿ, ನಿಜ ಏನು ಅಂತ ಅವ್ರು ಹೇಳ್ತಾರೆ. ಏನಮ್ಮ, ನಾಜುಕಯ್ಯ ಕಲ್ಪನಾ ಅವ್ರ ಮದುವೆ ನಿಮ್ಮ ಇಷ್ಟದ ಪ್ರಕಾರನೇ ನಡೀತಾ? ಹೌದು. ನಿಮ್ಮ 2ನೇ ಮಗಳನ್ನ ನಿಮ್ಮ ದೊಡ್ಡ ಮಗಳ ಗಂಡನಿಗೆ ಕೊಟ್ಟು ಯಾಕೆ ಮದುವೆ ಮಾಡ್ಬೇಕಾಗಿತ್ತು? ಅರಿಶಿನ ಕುಂಕುಮದ ಜೊತೆ ಸೌಭಾಗ್ಯವತಿಯಾಗಿರ್ಲಿ ಅಂತ. ಅರಿಶಿನ ಕುಂಕುಮ ಬೇಕಾಗಿದ್ರೆ ಬೇರೆಯವರು ಕೊಟ್ಟು ಮದುವೆ ಮಾಡ್ಬೇಕಾಗಿತ್ತು. ಬೇರೆಯವರು ಕೊಟ್ಟು ಮದುವೆ ಮಾಡೋ ಶಕ್ತಿ ನಮ್ಗಿರ್ಲಿಲ್ಲ. ನಮ್ಮ ಮದ್ವೆ ಆಗಿದೆ ಅಂತ ನಮ್ಮ ಮತ್ತೆ ಮಾವನೇ ಒಪ್ಕೊಂಡಿದ್ದಾರೆ, ಆದ್ರೆ ಕಟ್ಕೊಂಡ ಹೆಂಡತಿ ಒಪ್ಪಲ್ಲ. ನಿಮ್ಮ ಗಂಡನಿಗೂ ನಿಮ್ಮ ತಂಗಿಗೂ ಮದುವೆ ಆಯ್ತಾ? ಆಯ್ತು. ಹಿಂದೂ ವಿವಾಹದ ಆಕ್ಟ್ ಪ್ರಕಾರ ಮೊದಲನೇ ಹೆಂಡತಿ ಬದುಕಿದ್ದು 2ನೇ ಮದುವೆ ಮಾಡ್ಕೊಳ್ಳೋದು ಅಪರಾಧ ಅಂತ ಗೊತ್ತಿಲ್ವಾ? ಗೊತ್ತಿದೆ, ಆದ್ರೆ ನಾನು ಬಂಜೆ. ನನ್ನ ಗಂಡ ಬೇರೆಯವಳನ್ನ ಮದುವೆ ಮಾಡ್ಕೊಂಡ್ರೆ ಎಲ್ಲಿ ನನ್ನ ಜೀವನ ಹಾಳಾಗೋಗುತ್ತೋ ಅಂತ ನಾನೇ ನನ್ನ ತಂಗಿನ ಅವ್ರ ಮದುವೆ ಮಾಡ್ಕೊಳ್ಳಿ ಅಂತ ಒಪ್ಪಿಸ್ದೆ. ಸಾಕ್ಷ್ಯಾಧಾರಗಳನ್ನ ಪರಿಶೀಲಿಸಲಾಗಿ ನಾಜೂಕಯ್ಯ ಕಲ್ಪನಾ ವಿವಾಹ ನಡೆದಿದೆ ಅಂತ ನ್ಯಾಯಾಲಯವು ತೀರ್ಮಾನಿಸಲಾಗಿದೆ. ಹಿಂದೂ ವಿವಾಹ ಆಕ್ಟ್ ಪ್ರಕಾರ ಆಕೆ ಮೇಲೆ ಗಂಡನಾಗಿ ಆತನಿಗೆ ಸಂಪೂರ್ಣ ಹಕ್ಕಿರುವುದರಿಂದ ಇನ್ನು ಮುಂದೆ ಆಕೆ ಆತನ ಸ್ವಾಧೀನದಲ್ಲಿರತಕ್ಕದ್ದೆಂದು ಕೋರ್ಟು ಆದೇಶ ನೀಡಿದೆ. ಯೋರ್ ಆನರ್,
ಇದು ಅನ್ಯಾಯ, ಅಕ್ರಮ. ನೀವು ಒಂದು ಹೆಣ್ಣು, ಪರಿಸ್ಥಿತಿಯ ಒತ್ತಡಕ್ಕೆ ಸಿಕ್ಕಿ ಇವ್ರು ಈ ರೀತಿ ಸಾಕ್ಷಿ ಹೇಳ್ತಿದ್ದಾರೆ. ತಾವಿದನ್ನ ನಂಬಿ ಅನ್ಯಾಯವಾಗಿ ಅವಳನ್ನು ಬಲಿಪೋಷು ಮಾಡಬೇಡಿ, ಯುವರ್ ಆನರ್, ಮಾಡಬೇಡಿ. ಇದನ್ನೇ ನೀವು ಮದ್ವೆ ಅಂತ ಕರೆಯೋದಾದ್ರೆ ಸಂಸಾರ ನಡ್ಸಕ್ಕೆ ಒಂದ್ ಗಂಡಿನ ಅಭಿಪ್ರಾಯ ಎಷ್ಟು ಮುಖ್ಯನೋ ಒಂದ್ ಹೆಣ್ಣಿನ ಅಭಿಪ್ರಾಯ ಅಷ್ಟೇ ಮುಖ್ಯ. ಅವಳಿಗೆ ಇಷ್ಟ ಇಲ್ದೇನೆ ಇವನ್ ಜೊತೆ ಸಂಸಾರ ಮಾಡು ಅಂತೀರಾ? ಇಷ್ಟ ಇಲ್ದೇನೆ ಅವನ ಜೊತೆ ಜೀವನ ಪರ್ಯಂತ ಬಾಳು ಅಂತೀರಾ? ಇಷ್ಟನೇ ಇಲ್ದಿರೋ ಈ ಮದ್ವೆನ ರದ್ದು ಮಾಡೋದಕ್ಕೆ ಅವಕಾಶ ಕಲ್ಪಿಸ್ಕೊಡಿ ಯುವರ್ ಆನರ್, ಪ್ಲೀಸ್. ನೋಡಮ್ಮ, ಈ ಮದುವೆ ನಿನ್ಗೆ ಇಷ್ಟ ಇಲ್ಲದೆ ಹೋದ್ರೆ ವಿಚ್ಛೇದನ ಪಡೆಯೋದಿಕ್ಕೆ ಕೋರ್ಟ್ ನಿನಗೆ ಅನುಮತಿ ನೀಡ್ತಾ ಇದೆ. ನಿರ್ಭಯವಾಗಿ ಹೇಳಮ್ಮ, ನಿಂಗೆ ಡೈವರ್ಸ್ ಬೇಕಾ? ಬೇಡ, ಡೈವರ್ಸ್ ತಗೊಳ್ಳೋ ಅವಶ್ಯಕತೆ ನನಗಿಲ್ಲ. ಹಾಗಾದ್ರೆ ನೀನ್ ಈ ಗಂಡಿನ ಜೊತೆ ಸಂಸಾರ ಮಾಡ್ತೀಯಾ? ನಮ್ಮಪ್ಪ, ಅಮ್ಮ, ಅಕ್ಕ ಇವ್ರ ಸಮಕ್ಷಮದಲ್ಲಿ ಇವರೆಲ್ಲರೂ ಒಪ್ಪಿಗೆಯಿಂದ ಅಗ್ನಿ ಸಾಕ್ಷಿಯಾಗಿ ಈ ಮದುವೆ ನಡೆದಿದೆ ಅಂತ ಇವ್ರು ಹೇಳಿರೋ ಮಾತನ್ನ ಸುಳ್ಳು ಮಾಡ್ದೆ. ನಾನು ಇವ್ರ ಜೊತೆಲಿ ಸಂಸಾರ ಮಾಡ್ತೀನಿ.